ಶಾಲೆ ಒಳಗಡೆ ಸಿಗರೇಟ್ ಸ್ಮೋಕಿಂಗು ಗುಟ್ಕಾ ಹಾಕ್ಕೊಂಡಿರುವಂಥ ಕೇಸು 8 ಮಕ್ಕಳನ್ನು ಪ್ರಿನ್ಸಿಪಲ್ ರೂಮ್ನೊಳಗಡೆ ಕೂಡ ಹಾಕಿ ನನ್ನ ಕರೆದಿದ್ರು ಒಂದು ರೆಪ್ಯೂಟೆಡ್ ಸ್ಕೂಲ್ ಒಳಗಡೆ. ಸರ್ ಹಿಂಗಿದೆ, ಏನು ಮಾಡಬೇಕು, ಹೆಂಗೆ ಹೇಳಬೇಕು ನಾವು ಅಂತ. 3ನೇತ್ತ 4ನೇತ್ತ ಮಕ್ಕಳು ಬ್ರೇಕಪ್ಸ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಮದುವೆಯಾಗಿ 10 ವರ್ಷ ಆದರೂ ನಿಮ್ಗೆ ಆ ಶಬ್ದ ಅಂದರೆ ಗೊತ್ತಿರಲಿಲ್ಲ. ಮಕ್ಕಳು ಮಾತು ಕೇಳೋದಿಲ್ಲ. ಎಷ್ಟು ಜನ ಎಗ್ರಿ ಇದ್ದೀರಿ? ಯೂಟ್ಯೂಬ್ ಒಳಗಡೆ ಅಥವಾ ವಾಟ್ಸಪ್ ಒಳಗಡೆ ಬರುವಂಥ ಸಾಕಷ್ಟು ವೀಡಿಯೋಸ್ಗಳು ಚಿಕ್ಕ ಮಕ್ಕಳು ಹಾಡು ಹೇಳ್ತಾರೆ. ಓದಲಿಕ್ಕೆ ಬರೋಂಗಿಲ್ಲ, ಅವ್ರು ಹಾಡು ಹೆಂಗೆ ಹೇಳಿದರು? ಲರ್ನಿಂಗ್ ಒಳಗಡೆ ಎಲ್ಲವೂ ಅಡಗಿದೆ. ಸೊ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಹಂಗೆ ನಾನು ಹೇಳ್ತೀನಂತ, ಈ ಪಾಲಕತ್ವ ಶುರು ಮಾಡೋಕ್ಕಿಂತ ಮೊದಲೇ ನನ್ನ ಗೆಳೆತನ ಹೆಂಗಾಯ್ತು ದಿಲೀಪ್ ಅವ್ರ ಜೊತೆಗೆ ಅಂತ ಹೇಳಬೇಕು. ಭಾಳ ಸಿಂಪಲ್ಲಾಗಿ ಒಂದು ದಿವಸ ಕಾಲ್ ಬಂದು ನಾನು ದಿಲೀಪ್ ಕುರುಂದ್ವಾಡೆ ಅಂಥೇಳಿ ಬೆಳಗಾವಿಯಿಂದ ಮಾತಾಡ್ಲಿಕ್ಕೆತ್ತೀನಿ, ನಿಮ್ಮನ್ನು ಭೇಟಿ ಆಗಬೇಕು ಅಂದರು. ಬರ್ರಿ ಅಂದೆ. ನನಗೆ ಯಾರಂತನೂ ಗೊತ್ತಿಲ್ಲ. ಟ್ರೂ ಕಾಲರ್ನೇ ಹೆಸರು ಬಂದಿದ್ದಿಲ್ಲ, ಫೋನ್ ನಂಬರ್ ಅಷ್ಟೇ ಬಂತು. ಆಮೇಲೆ ಅದನ್ನು ಆಫ್ ಇತ್ತು, ನೆಟ್ಟು ಏನೋ ಗೊತ್ತಿಲ್ಲ. ಆಮೇಲೆ ಬಂದರು. ಭಾಳ ಸಿಂಪಲ್ಲಾಗಿರುವಂಥ ವ್ಯಕ್ತಿತ್ವ, ಬಟ್ ಅಷ್ಟು ಬಹುದೊಡ್ಡ ವ್ಯಕ್ತಿತ್ವ ಇದ್ದರೂ ಸಹಿತ ಅವರ ನಡೆ ನುಡಿ ಭಾಳ ಸಿಂಪಲ್ಲಾಗಿತ್ತು. ಅದಾದಮೇಲೆ ನನಗೊಂದು ಕಾರ್ಯಕ್ರಮಕ್ಕೆ ಕರೆದ್ರು, ಅಲ್ಲೇನೋ ನನಗೆ ಸನ್ಮಾನ ಮಾಡಿದರು, ಗೆಸ್ಟ್ ಅಂತ ಒಂದು ಪ್ರೋಗ್ರಾಮ್ಗೆ. ಆಮೇಲೆ ರೀಸೆಂಟಾಗಿ ಮತ್ತೊಂದು ಇದೇ ಸ್ಟೇಜ್ನಿಂದ, ಇದೇ ಪೋಡಿಯಮ್ನಿಂದ ಒಂದು ಈ ಎಂಟೈರ್ ಆಡಿಟೋರಿಯಂ ತುಂಬಿತ್ತು, ಅಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದನ್ನೆಲ್ಲ ಹೇಳಲಿಕ್ಕೆ ನಾನು ದಿಲೀಪ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. 4-5 ತಿಂಗಳ ಹಿಂದೆ ನಮ್ಮ ತಂದೆ ತೀರ್ಕೊಂಡ್ರು. ನನಗೂ ನನ್ನ ತಂದೆಗೂ ಬಹಳ ಪ್ರೀತಿ, ಬಹಳ ಅದ್ಭುತ ಸಂಬಂಧ. ನನ್ನ ನಾಯಕ, ನನ್ನ ಹೀರೋ, ನನಗೆ ಜೀವನ ಕಲಿಸ್ಕೊಟ್ಟವರು, ಕಷ್ಟ ಸುಖದೊಳಗೆ ಸಾಥ್ ಕೊಟ್ಟವರು, ಸಮಾಧಾನದ ಶ್ರೀಮಂತ ಆಗಿದ್ದ ಅಪ್ಪ. ಕಳ್ಕೊಂಡ್ಮೇಲೆ 2 ತಿಂಗಳಾಗಿತ್ತೇನೋ, 1.5-2 ತಿಂಗಳಾಗಿತ್ತು. ಭಾಳ ಬೇಜಾರಾಗಿ ಆಫೀಸೊಳಗೆ ಕೂತಿದ್ದೆ. ಸಡನ್ನಾಗಿ ಒಂದು ಫೋನ್ ಬಂತು, ಅದು ದಿಲೀಪ್ ಅವ್ರದ್ದು. ಫೋನ್ ಬಂದ ತಕ್ಷಣ ಬೇಜಾರಾಗಿ ಕೂತ್ಕೊಂಡಿದ್ದೆ. ದಿಲೀಪ್ ಅವ್ರ ಫೋನ್ ಬಂತು ಅಂದರೆ ಇರಲಿ ಮಾತಾಡಿದೆ, ಬೆಳಗಾವಿಯಿಂದ ಮಾತಾಡ್ಲಿಕ್ಕತ್ತಾರೇನೋ ಅಂತ ತಿಳ್ಕೊಂಡಿದ್ದೆ. ಅವರಂದರು, ನಿಮ್ಮದು ಆಫೀಸ್ ಕಡೆನೇ ಇದ್ದೀನಿ, ಎಲ್ಲಿದ್ದೀರಿ ಅಂದರು. ಬರ್ರಿ ಹಂಗಂದ್ರೆ ಆಫೀಸ್ನಾಗ ಇದ್ದೀನಿ ಅಂತ ಬಂದರು. ಅವ್ರು ನಾನು ನೋಡಿದ ಕೂಡ ಅನ್ನಿಸ್ತು, ಯಾಕೋ ಏನೋ ಭಾಳ ಸಪ್ಪದಿರಿ. ಆಮೇಲೆ ಹೆಡ್ ಶೇವ್ ಎಲ್ಲ ಮಾಡಿದ್ದೆ, ಕೂದಲ ಇದ್ದಿದ್ದಿಲ್ಲ. ಸೊ ಯಾಕೆ ಅಂತ ಹಿಂಗೆ ಆಯ್ತು ಏನೋ ಅಂದರೆ. ಮತ್ತು ಅವರು ತಮ್ಮ ಏನೋ ನಮ್ಮ ಚರ್ಚೆ, ಬಿಸ್ನೆಸ್ಸು, ಕೆಲಸದ ಬಗ್ಗೆ ಮಾತಾಡ್ತಾ ಅವ್ರಿಗೆ ಗೊತ್ತಾಯ್ತು ನಮ್ದು ಹಿಂಗೆ ನಮ್ಮ ತಂದೆ ತೀರ್ಕೊಂಡಾರ ಸ್ವಲ್ಪ ಹೊತ್ತಾದ್ಮೇಲೆ. ನಾನು ಬೇಜಾರಾಗಿ ಕೂತ್ಕೊಂಡಿನಿ. ಯಾರೂ ನನಗೆ ಇಷ್ಟು ದಿವಸದೊಳಗೆ ಎಲ್ಲರೂ ಸಾಂತ್ವನ ಹೇಳಿರ್ಬೋದು, ಆದರೆ ದ ವೇ ಹೀ ಪ್ರೊಜೆಕ್ಟೆಡ್ ದಿಲೀಪ್ ಅವರು ಏನು ಹೇಳಿದ್ರು ನಂಗೆ ಅವತ್ತಿನ ದಿವಸ ಏನು ಹೇಳಿದರು, ಚಿಂತೆ ಮಾಡಬೇಡ್ರಿ, ಯಾಕೆ ಚಿಂತೆ ಮಾಡ್ತೀರಿ, ಅವ್ರು ಹೋದವ್ರು ಬರೋಂಗಿಲ್ಲ, ಅವ್ರ ಸಲುವಾಗಿ ಏನಾರ ಮಾಡಿರಿ ಅನ್ನುವಂಥ ಒಂದು ಮಾತು ಹೇಳಿದರು. 2ನೇದ್ದು, ಚಿಂತೆ ಮಾಡಬೇಡ್ರಿ, ನಾ ಇದ್ದೀನಿ ನಿಮ್ಮ ಜೊತೆಗೆ ಅಂತ. ಸೊ ಈ ಒಂದು ಆತ್ಮವಿಶ್ವಾಸವನ್ನು ಏನು ಕೊಟ್ಟರು ಅವತ್ತಿನಿಂದ ನನ್ನ ಸಂಬಂಧ, ಅವ್ರನ್ನ ನೋಡೋ ದೃಷ್ಟಿಕೋನ ಬಹಳ ವ್ಯತ್ಯಾಸ ಆಗಿದೆ. ಇವತ್ತು ಈ ಸ್ಟೇಜ್ ಮೇಲೆ ನಾನು ಹೇಳಿಲ್ಲ ಅಂದರೆ ತಪ್ಪಾಗ್ತಿತ್ತು. ಯಾರೋ ಒಬ್ಬರು ನೊಂದು ಬೆಂದು ಕೂತಾಗ ಯಾರೋ ಒಂದು ದಾರದ ಎಳೆಯಿಂದ ಏನು ಎಬ್ಬಿಸ್ತಾರೋ ಅದು ಹೊಸ ಪ್ರಪಂಚನೇ ನಮಗೆ ಕಾಣಿಸ್ತದೆ. ಅಂಥ ಒಂದು ವ್ಯಕ್ತಿತ್ವ ದಿಲೀಪ್ ಕುರುಂದ್ವಾಡೆ ಅವರು. ಥ್ಯಾಂಕ್ ಯು ದಿಲೀಪ್ ಸರ್. ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂಥೇಳಿ, ಬಟ್ ಅವ್ರಿಗೆ ನಾನು ಮನದಾಳದಿಂದ ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಇನ್ನು ನನ್ನ ವೃತ್ತಿಯಿಂದ ವೈದ್ಯಕೀಯ ಡಾಕ್ಟರ್ ಒಂದು ಟೈಮ್ ಆಗಿದ್ದೆ, ಬಟ್ ಈಗ ಅದು ಮರ್ತುಬಿಟ್ಟಿನ ಏನು ಮಾಡ್ಬೇಕಂತೂ ಗೊತ್ತಿಲ್ಲ. 20 ವರ್ಷ ಆಯಿತು. ಟ್ರೈನಿಂಗ್ ಪ್ರೊಫೆಷನ್ ಮಾಡ್ತಾ ಬಂದೆ. 2010ರಿಂದ ಪಾಲಕರನ್ನ ಟ್ರೈನಿಂಗ್ ಕೊಡಬೇಕು ಅಂತ ಸುಮ್ಮನೆ ಒಂದು ಅವಕಾಶ ರೀ. ಯಾವುದೋ ಒಂದು ಶಾಲೆಗೆ ಹೋಗಿದ್ದೆ ಟೀಚರ್ಸ್ ಟ್ರೈನಿಂಗ್ ಮಾಡಲಿಕ್ಕೆ. ಟೀಚರ್ಸ್ ಟ್ರೈನಿಂಗ್ ಮುಗಿಸ್ಕೊಂಡು ಬರುವಾಗ ಭಾಳ ಲೈಕ್ ಆಗಿರುವಂಥ ಟೀಚರ್ಸು ಅವ್ರ ಮ್ಯಾನೇಜ್ಮೆಂಟ್ ಬಂದು ಹೇಳಿದ್ರು, ಇಲ್ಲ ಸರ್ ಭಾಳ ಚೆನ್ನಾಗಿತ್ತು ಈ ಸೆಷನ್ನು ಅಂತ ಹೇಳಿದರು. ಅದಾದಮೇಲೆ ಅವ್ರ ಮ್ಯಾನೇಜ್ಮೆಂಟ್ನವ್ರು ಕೇಳಿದ್ರು, ಸರ್ ನಮ್ಮ ಪೇರೆಂಟ್ಸ್ಗೆ ಏನಾದರೂ ಹೇಳ್ತೀರಾ ಅಂತ. ನನಗೆ ಅಲ್ಲಿವರೆಗೂ ಗೊತ್ತೇ ಇಲ್ಲ ಪೇರೆಂಟ್ಸ್ಗೂ ಏನಾದರೂ ಹೇಳ್ಬೋದು ಅಂತ ಹೇಳಿ. ಬಟ್ ಒಂದು ಅವಕಾಶ ಸಿಕ್ತಲ್ಲ, ಎಸ್ ಹೇಳ್ಬೋದು ಅಂತ ಅವತ್ತು ಸ್ಟಾರ್ಟ್ ಆಗಿರೋದು. 2009-10ನೇ ಇಸ್ವಿಗೆ ಪ್ರಾರಂಭ ಆಗಿರೋದು. ಈಗ 16 ವರ್ಷದ ಪಯಣ. ಹೆಚ್ಚು ಕೆಲಸ ನಾನಿವತ್ತು 90% ಆಫ್ ಮೈ ವರ್ಕ್ ಈಸ್ ಟುವರ್ಡ್ಸ್ ಪೇರೆಂಟಿಂಗ್. ಇದಾದಮೇಲೆ ನಂದು ಕೌನ್ಸಿಲಿಂಗ್ ಸೆಂಟರ್ದ ಲೈಫ್ ಕ್ಲಿನಿಕ್ ಅಂತ, ಅಲ್ಲೇ ಪಾಲಕರ ಸಮಸ್ಯೆಗಳನ್ನು ಹೊತ್ಕೊಂಡು ನನ್ನ ಹತ್ರ ಬರ್ತಿರ್ತಾರೆ. ಒಂಚೂರು ಇವತ್ತು ಬೆಳಗಾವಿನಲ್ಲಿ 300 ಜನರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಯಾರ ಬುಡದೊಳಗೂ ಇವತ್ತು ಇನ್ನೂ ಕಾವು ಶುರುವಾಗಿಲ್ಲ, ಅದಕ್ಕೆ ಜನ ಬಂದಿಲ್ಲ ಅಂತ ಅನ್ನಿಸ್ತದೆ. ಅಥವಾ ಮಕ್ಕಳೆಲ್ಲರೂ ಒಳ್ಳೆಯವರಾಗಿದ್ದಾರೆ, ಆದರೆ ನೀವೊಂದಿಷ್ಟು ಆಪ್ತರು ತಿಳ್ಕೋಬೇಕು, ಕಲಿಬೇಕು, ಬೆಳೆಸಬೇಕು ಮಕ್ಕಳನ್ನು ಅಂತ ನೀವೇನು ಬಂದಿರಿ. ನಿಮಗೆ ನಿಜವಾದ ಒಂದು ಶ್ಲಾಘನೀಯ. ಆ್ಯಕ್ಚುಲಿ ನೀವು ನಿಮಗಾಗಿ ಜೋರಾದ ಒಂದು ಚಪ್ಪಾಳಿ ತಟ್ಕೊಳ್ಳಿ. ಯಾಕಂದರೆ ಎಲ್ರಿಗೂ ಇದು ಅರ್ಥ ಆಗ್ತಾ ಇಲ್ಲ ಇವತ್ತಿನ ದಿವಸದೊಳಗೆ ಏನು ನಡೀತಾ ಇದೆ ಅಂಥೇಳಿ. ಮೀಡಿಯಾಕರ್ ಅಂತ ಒಂದು ಶಬ್ದ. ಏನು, ಮಕ್ಕಳು ಏನೋ ಒಂದು ತಪ್ಪು ಮಾಡ್ತಾರಲ್ಲ, ಬೈಯೋದು ಒಂದು ಕೆಲಸ, ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿರ್ಬೋದು. ಬೈತಾ ಕೂಡ್ತೀವಿ ಕರೆ, ಅಥವಾ ಕೆಲವೊಂದು ಸರಿ ಕೈ ಚೆಲ್ಬಿಡ್ತೀವಿ, ಇಗ್ನೋರ್ ಮಾಡ್ತೀವಿ. ಏನಾಗಿದ್ದಾಗವಲ್ದಕ್ಕೆ ಒಂದು ಹಣೆ ಬಾರದಾಗಿಂದ ನಾವೇನು ಮಾಡೋದೈತೆ ಅಂಥೇಳಿ ಕೈ ಚೆಲ್ತೀವಿ.
ಯಾರೋ ಒಂದಿಷ್ಟು ಜನ ಹಿಂಗಾದರೂ ಇದನ್ನು ಸರಿಪಡಿಸ್ಬೇಕು ಅಂಥೇಳಿ ನಿಂತ್ಕೊಂಡಂಥವ್ರು ಸಾಕಷ್ಟು ಜನ ಸಮಾಜದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗ್ತಾರೆ. ಅವರು ಒಂದಿಷ್ಟು ಜನ ಬಟ್ಟೆನಲ್ಲಿ ಎಣಿಸುವಂಥವ್ರು ಇಂಥ ಸಭೆಯೊಳಗೆ ಬಂದು ಕೂತ್ಕೊಂಡು ನಮ್ಮಲ್ಲಿ ಎಲ್ಲ ಸರಿ ಇದೆ, ಆದರೂ ಒಂಚೂರು ಕಲಿಬೇಕು ಅಂತ ನೀವೇನು ಬಂದು ಕೂತ್ಕೊಂಡಿರಿ, ಇದು ನಿಮ್ಮ ಮಕ್ಕಳನ್ನು ಸಮಾಜದಲ್ಲಿ ಮುಂದೆ ನಾಯಕರನ್ನಾಗಿ ಮಾಡ್ತದೆ. ಯಾಕಂತಂದರೆ ಲರ್ನಿಂಗ್ ಒಳಗಡೆ ಎಲ್ಲವೂ ಅಡಗಿದೆ. ನನ್ನ ಕಮ್ಯುನಿಟಿ ಹೆಸರು ಅನ್ಲರ್ನ್ ಟು ಲರ್ನ್ ಅಂತ. ಹಳೇದನ್ನು ಕಳಿ, ಹೊಸದನ್ನು ಕಲಿ ಅಂತ. ಇದು ಕಲಿಯುಗ ಅಂದರೆ ಕಲಿಯೋ ಯುಗ. ಇಫ್ ಯು ಡೋಂಟ್ ಲರ್ನ್ ಯು ವಿಲ್ ಡೆಫಿನೆಟ್ಲಿ ಸಫರ್. ಲರ್ನಿಂಗನ್ನು ಎಲ್ಲಿ ತೆಗೆದುಬಿಟ್ರೆ ಅರ್ನಿಂಗ್ ಇದೆ. ಅರ್ನಿಂಗ್ ಅಂದರೆ ಬೇರೆ ಹಣ ಒಂದೇ ಅಲ್ಲ, ಮನಃಶಾಂತಿನೂ ಗಳಿಸ್ಬೇಕು ಅಂದರೆ ಕಲಿಬೇಕು. ಮಕ್ಕಳನ್ನು ಬೆಳೆಸಬೇಕು ಅಂದರೆ ಕಲಿಯುವಂಥ ಅನಿವಾರ್ಯ ಇವತ್ತು ಸೃಷ್ಟಿ ಆಗ್ತಾ ಇದೆ. ಸೊ ಏನು ಕೌನ್ಸಿಲಿಂಗ್, ಇವತ್ತು ನನ್ನ ಕೌನ್ಸಿಲಿಂಗ್ ಸೆಂಟರಿಗೆ ಬರುವಂಥ ಕೇಸ್ ಬಗ್ಗೆ ಹೇಳಬೇಕು ಅಂದರೆ ಮೈ ಜುಮ್ ಅಂತದೆ. ಕೇಳುವಾಗ ನಾನೇ ಒಂದಿಷ್ಟು ಗಾಬರಿಯಾಗಿ ಕೂತ್ಕೊಂಡಿರ್ತೀನಿ. ನೀವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಟೆನ್ಷನ್ ಆಗ್ಯದ ಅಂದರೆ ಏನು ಮಾಡ್ತಿದ್ಲ ಅಮ್ಮ? ನೀವೆಲ್ಲ ಸಾಲಿಗೆ ಹೋಗ್ತಿದ್ರಲ್ಲ, 4ನೇತ 5ನೇತ ಈ ಶಬ್ದನೇ ಗೊತ್ತಿರಲಿಲ್ಲ ನಿಮಗೆ. ಸಪೋಸ್ ಬೇಜಾರಾಗ್ಯದಂತಂದರೆ ರಪ್ ಅಂತ ಒಂದು ಹೊಡಿತಿದ್ಲು. ಆ ಬೇಜಾರ ಎಲ್ಲಿ ಎಂಟ್ರ್ ಆಗ್ತಿತ್ತು, ಎಲ್ಲಿ ಎಕ್ಸಿಟ್ ಆಗ್ತಿತ್ತು ಒಂದು ಗೊತ್ತಾಗ್ತಿರ್ಲಿಲ್ಲ ನಮಗೆ. ನಮ್ಮ ಲೈಫ್ನಲ್ಲಿ ಆ ಬೇಜಾರ, ಸುಸ್ತು, ಅಸ್ವಸ್ಥತೆ ಅವ್ಯಾವ ಶಬ್ದನೇ ಗೊತ್ತಿಲ್ಲ. ಇವತ್ತು 3ನೇ ತರಗತಿ ಮಕ್ಕಳು ಮಾತಾಡ್ತಾರೆ, ಟೆನ್ಷನ್ ಕೊಡಬೇಡಮ್ಮ ಅಂತ. ನನ್ನ ಹತ್ರ ಬರೋ ಕೇಸ್ಗಳಲ್ಲಿ ಒಂದಿಷ್ಟು ಕೇಸ್ಗಳ ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಒಂದು ಬಂದಿರೋ ಕೇಸು, ಅಕ್ಟೋಬರ್ ತಿಂಗಳಲ್ಲಿ 1,60,000 ರೂಪಾಯಿ ಒಂದೇ ತಿಂಗಳಲ್ಲಿ ಗ್ಯಾಂಬ್ಲಿಂಗ್ ಒಳಗಡೆ ಮಗ ಕಳ್ಕೊಂಡ. ಅಜ್ಜ ಇಟ್ಟಿರುವಂಥ, ಸ್ನಾನಕ್ಕೆ ಹೋದಾಗ ಅಜ್ಜ ಇಟ್ಟಿರುವಂಥ ಒಂದು ಚೈನು 89,000 ರೂಪಾಯಿಗೆ ಮಾರಿದ. 3 ಲಕ್ಷ ರೂಪಾಯಿ ಅಪ್ಪನ ಅಕೌಂಟಿಂದ ಕಳುವು ಮಾಡಿದ. ಅಪ್ಪನಿಗೂ ಗೊತ್ತಾಗಿಲ್ಲ, ಪಬ್ಜಿ ಗೇಮ್ ಆಡಲಿಕ್ಕೆ. ಬ್ಯಾಂಕ್ನವರು ಫೋನ್ ಮಾಡಿ ಹೇಳ್ತಾರೆ ಅಪ್ಪನಿಗೆ, ನಿಮ್ಮ ಅಕೌಂಟ್ನಿಂದ ಬೇನಾಮಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆಯಾ ಅಂತ. ಅಪ್ಪ ಅವಾಗ ಹೋಗಿ ನೋಡ್ತಾನೆ, 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲಿಂದ ಆಯಿತು, ಹೆಂಗಾಯಿತು ಗೊತ್ತಿಲ್ಲ. ಪೋಸ್ಕೋ ಕೇಸಸ್ ಎಟ್ ದ ಏಜ್ ಆಫ್ 17, ನಿಮ್ಗೆ ಗೊತ್ತಿರ್ಬೋದು. ಸೆಕ್ಷುವಲ್ ಹರಾಸ್ಮೆಂಟ್, ಸೆಕ್ಷುವಲ್ ದಿಸ್ ಆ್ಯಂಡ್ ದ್ಯಾಟ್, ಸೋ ಮೆನಿ ಪ್ರಾಬ್ಲಮ್. 7ನೇ ತರಗತಿ ಮಗು ಶಾಲೆಗೆ ಹೋಗಂಗಿಲ್ಲ. ಯಾಕಂದರೆ ನನಗೆ ಹೇಳಿರೋಂಥ ಮಗು ಅದು, ಅಂಕಲ್ ನಾನು ಯಾಕ್ರಿ ಶಾಲೆಗೆ ಹೋಗಲಿ, ನಾನು ಗೇಮರ್ ಆಗ್ತೀನಿ, ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ನಿಂದ ಮೊನಟೈಸ್ ಮಾಡ್ಕೋತೀನಿ ಅಂತ 7ನೇ ತರಗತಿ ಮಕ್ಕಳು ಹೇಳ್ತಾರೆ. ಶಾಲೆ ಒಳಗಡೆ ಸಿಗರೇಟ್ ಸ್ಮೋಕಿಂಗು, ಗುಟ್ಕಾ ಹಾಕ್ಕೊಂಡಿರುವಂಥ ಕೇಸು 8 ಮಕ್ಕಳನ್ನು ಪ್ರಿನ್ಸಿಪಲ್ ರೂಮ್ನೊಳಗಡೆ ಕೂಡ ಹಾಕಿ ನನ್ನ ಕರೆದಿದ್ರು ಒಂದು ರೆಪ್ಯೂಟೆಡ್ ಸ್ಕೂಲ್ ಒಳಗಡೆ. ಸರ್ ಹಿಂಗಿದೆ, ಏನು ಮಾಡಬೇಕು, ಹೆಂಗೆ ಹೇಳಬೇಕು ನಾವು ಅಂತ. 3ನೇತ 4ನೇತ ಮಕ್ಕಳು ಬ್ರೇಕಪ್ಸ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಮದುವೆಯಾಗಿ 10 ವರ್ಷ ಆದರೂ ನಿಮ್ಗೆ ಆ ಶಬ್ದ ಅಂದರೆ ಗೊತ್ತಿರಲಿಲ್ಲ. 3ನೇ ತರಗತಿ 4ನೇ ತರಗತಿ ಮಕ್ಕಳು ಮಾತಾಡ್ತಾ ಇದ್ದಾರೆ. ಹಾಗಂದ್ರೆ ಏನು ಆಗ್ತಾ ಇದೆ ಪ್ರಪಂಚದಲ್ಲಿ? ಯಾಕಿಷ್ಟೆಲ್ಲ ವ್ಯವಸ್ಥೆಗಳು ಹಿಂಗೆ ಬೆಳೀತಾ ಇದೆ? ಟೆಕ್ನಾಲಜಿನ, ಎಕ್ಸೆಸಿವ್ ನಾಲೆಜ. ಮೊನ್ನೆ ಒಂದು ಆರ್ಟಿಕಲ್ ಬರಿತಾ ಕೂತ್ಕೊಂಡಿದ್ದೆ. ಬಹಳ ಮಾಹಿತಿ, ಇವತ್ತೇನು ಬೆಳೀತಾ ಇರುವಂಥ ಮಾಹಿತಿ ಮಾರಕವೇ? ಎಕ್ಸೆಸಿವ್ ನಾಲೆಜ್ ಏನು ಮಾರಕನ? ಇವತ್ತು ಬಹಳಷ್ಟು ಜ್ಞಾನ ಸಿಗ್ತಾ ಇರೋದು ಮಾರಕ ಆಗಿದೆಯಾ? ಇವನ್ನೆಲ್ಲವನ್ನ ಪರಿಗಣಿಸಿ ನೋಡಿದಾಗ ಎಲ್ಲಿ ಇದು ಇಫೆಕ್ಟ್ ಆಗ್ತಾ ಇದೆ? ಏನು ಮಾಡಬೇಕಾಗ್ತಾ ಇದೆ ನಾವು ಮಕ್ಕಳಿಗೆ? ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಭಾಳ ಪದೇ ಪದೇ ಹೇಳಿದರು. ಮಕ್ಕಳು ಮಾತು ಕೇಳೋದಿಲ್ಲ. ಎಷ್ಟು ಜನ ಎಗ್ರಿ ಇದ್ದೀರಿ? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಕೈ ಎತ್ತಿದವರು 4 ಜನ, ಉಳಿದವರೆಲ್ಲ ಕಾಂಗ್ರ್ಯಾಚುಲೇಷನ್ಸ್. ಮಕ್ಕಳು ಮಾತು ಕೇಳಂಗಿಲ್ಲ. ಮಾತು ಕೇಳಬೇಕು, ಕೇಳಬಾರ್ದು? ಕೇಳಬೇಕಾ? ನಿಮ್ಮ ಅಪ್ಪ ಅಮ್ಮನ ನಾನು ಭೇಟಿ ಆಗ್ಬೇಕು. ಯಾಕೆ ಹೇಳ್ರಿ? ಅದಿರಲಿ. ಈ ಮಕ್ಕಳು ಮಾತು ಕೇಳಬೇಕೋ ಕೇಳಬಾರ್ದು ಅನ್ನೋದು 2005ನೇ ಇಸ್ವಿಯೊಳಗೆ ನಡೆದಿರುವಂಥ ಒಂದು ಪುಸ್ತಕದ ಕತೆ ಹೇಳಬೇಕು ನಾನು ನಿಮಗೆ. ನನಗೆ ಯಾರೋ ಒಬ್ಬರು ನನಗೊಂದು ಪುಸ್ತಕ ಕೊಟ್ಟರು, ಓದಿ ನನಗೆ ಕೊಡು ಗುರು ಅಂತ ಹೇಳಿದರು. 10 ದಿವಸದೊಳಗೆ ಓದು ಅಂತ. ನಾನೇನು ಮಾಡಿದೆ, ತೊಗೊಂಬಂದೆ, ಸುಮ್ಮನೆ ಇಟ್ಟೆ. ಅದ್ರ ಮೇಲೆ ಒಂದು ಲೇಯರ್ ಧೂಳ ಬಿತ್ತು. 9 ದಿವಸ ಆಗಿತ್ತು. 9ನೇ ದಿವಸ ರಾತ್ರಿ ಫೋನ್ ಮಾಡಿದರು, ನನಗೆ ಆ ಪುಸ್ತಕ ನಾಳೆ ಬೇಕು ಅಂಥೇಳಿ. ಅಯ್ಯೋ, ಓದಿದ್ದೇ ಇಲ್ಲ ನಾನು, ಅವ್ರು ಕೊಟ್ಟಿದ್ದು ನೆನಪಿಲ್ಲ ನನಗೆ. ನಾನೇನಂದೆ, ಆ ಪುಸ್ತಕನ ನಾಳೆ ಕೊಡ್ತೀನಿ, ಒಯ್ದು ಬಿಡ್ರಿ ಸರ್ ಅಂತ. ಆವಾಗ ಅದನ್ನು ಯಾಕೋ ಏನೋ ಅದು ಎಲ್ಲಿದೆ ಅಂತ ಧೂಳ ಜಾಡಿಸಿ ಇಡಬೇಕಲ್ಲ. ಧೂಳ ಜಾಡಿಸಿ ಒಂದು ಪೇಜ್ ಹಿಂಗೆ ರ್ಯಾಂಡಮ್ ಆಗಿ ಒಂದು ಯಾವುದೋ ಒಂದು ನೋಟ್ಬುಕ್ ಪುಸ್ತಕ ಸಿಕ್ಕಿ ಹಿಂಗೆ ತೆಗಿತೀವಲ್ಲ ನಾವು, ಹಂಗೆ ತೆಗೆದಾಗ ಒಂದು ವಾಕ್ಯ ಕಂಡು ಆ ವಾಕ್ಯ ನನಗೆ ಇವತ್ತು ನಿಮ್ಮನ್ನು ಭೇಟಿ ಮಾಡಿಸ್ತು. ಹಾಗಂದ್ರೆ ಅದೇನು ವಾಕ್ಯ? ನಾವು ಅಂತೀವಲ್ಲ, ನಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಇವತ್ತು. ಅದು ಕೇವಲ ನಿಮ್ಮ ಮಕ್ಕಳಷ್ಟೇ ಮಾತು ಕೇಳ್ತಾ ಇಲ್ವೋ? ಬೇರೆದವರು ಅಕ್ಕಪಕ್ಕ ರಿಲೇಟಿವ್ಸು, ಕಸಿನ್ಸು, ಅವ್ರ ಇವ್ರ ಮಕ್ಕಳು ಮಾತು ಕೇಳ್ತಾ ಇಲ್ವೋ?
ಎಲ್ಲರ ಮಕ್ಕಳು ಮಾತು ಕೇಳ್ತಾ ಇಲ್ಲಲ್ಲ? ಹಾಗಂದರೆ ಕೇಳಿಸ್ಕೊಳ್ಳಿ, ಯಾಕೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ ಇದು ಯೂನಿವರ್ಸಲ್ ಫಾರ್ಮುಲಾ. ನಮ್ಮ ಮಕ್ಕಳಷ್ಟೇ ಅಲ್ಲ, ಯಾರ ಮಕ್ಕಳು ಮಾತು ಕೇಳಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಅಪ್ಪ ಅಮ್ಮನ ಮಕ್ಕಳು ಮಾತು ಕೇಳಿಲ್ಲ. ಯಾಕ್ರಿ ಅಂತಂದರೆ ಈ ವಾಕ್ಯನ ಡಿಕೋಡ್ ಮಾಡ್ರಿ. ಅವರ್ ಚಿಲ್ಡ್ರನ್ಸ್ ನೆವರ್ ಲಿಸನ್ ಎಲ್ಡರ್ ವರ್ಡ್ ಬಟ್ ದೇ ನೆವರ್ ಫೇಲ್ಡ್ ಇನ್ ಇಮಿಟೇಟಿಂಗ್ ದೆಮ್. ಮಕ್ಕಳು ಎಂದೂ ಮಾತು ಕೇಳೋದಿಲ್ಲ, ಅದರ ಅನುಕರಣೆ ಮಾಡೋದನ್ನು ಎಂದೂ ಬಿಟ್ಟಿಲ್ಲ. ಮಕ್ಕಳು ಮಾತು ಕೇಳೋದಿಲ್ಲ, ನಮ್ಮ ಸ್ವಭಾವ ಅದು. ನಮ್ಮನ್ನು ಮಕ್ಕಳು ಅನುಕರಣೆ ಮಾಡ್ತಾ ಇದ್ದಾರೆ. ದೇ ಆರ್ ಚೇಸಿಂಗ್ ಯು. ನೀವು ಊಟ ಮಾಡುವಾಗ ಯಾವ ರೀತಿ ಊಟ ಮಾಡ್ತೀರಿ, ನಡೆಯುವಾಗ ಈಗ ಒಂದು ಮಗು ಇರ್ತದೆ ಮನೆಯೊಳಗಡೆ, 2 ವರ್ಷನೋ 1.5 ವರ್ಷ ಇರ್ತದೆ, ಅಜ್ಜನ್ನ ಇಮಿಟೇಟ್ ಮಾಡ್ತದೆ, ಅಜ್ಜಿನ ಇಮಿಟೇಟ್ ಮಾಡ್ತದೆ. ಸಣ್ಣ ಮಕ್ಕಳಂಗೆ ಅಪ್ಪ ಹೆಂಗೆ ಕೆಮ್ತಾರೆ ಅದನ್ನು ತೋರಿಸ್ತದೆ. ತಾಯಿ 2ನೇ ಗರ್ಭಿಣಿ ಆದಾಗ ಅಮ್ಮ ಹೆಂಗೆ ನಡೀತಾಳೆ ಅದನ್ನು ತೋರಿಸ್ತದೆ. ಎಲ್ಲಿಂದ ಕಲ್ತರು? ಅದು ಬಿಡ್ರಿ, ಇವತ್ತು ಯೂಟ್ಯೂಬ್ ಒಳಗಡೆ ಅಥವಾ ವಾಟ್ಸಪ್ ಒಳಗಡೆ ಬರುವಂಥ ಸಾಕಷ್ಟು ವೀಡಿಯೋಸ್ಗಳು, ಚಿಕ್ಕ ಮಕ್ಕಳು ಹಾಡು ಹೇಳ್ತಾರೆ, ಓದಲಿಕ್ಕೆ ಬರೋಂಗಿಲ್ಲ. ಅವ್ರು ಹಾಡು ಹೆಂಗೆ ಹೇಳಿದರು? ಅವ್ರ ಪರ್ಫಾರ್ಮೆನ್ಸು, ಅವ್ರ ಡ್ರಾಮಾ, ಅವ್ರ ಸಣ್ಣ ಆ್ಯಕ್ಟಿವಿಟಿ ಎಲ್ಲಿಂದ ಬಂತು ಅಂದರೆ ಅವರು ಅನುಕರಣೆಯಿಂದ ಕಲಿತಾ ಇದ್ದಾರೆ. ನಮ್ಮ ಮಕ್ಕಳು ಮಾತು ಕೇಳಂಗಿಲ್ಲ, ಅನುಕರಣೆಯಿಂದ ಕಲಿತಾರೆ. ಹಾಗಾದರೆ ಅವರು ಅನುಕರಣೆನೇ ಮಾಡ್ತಾರಂದರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವಿವತ್ತು ಎಚ್ಚೆತ್ಕೊಳ್ಬೇಕು.